ಬೆಂಗಳೂರಿನಲ್ಲಿ ಸಮೀಕ್ಷೆ ಮುಂದುವರೆದಿದೆಯಂತೆ, ನಡೀತಾ ಇದೆಯಾ? ಹ್ಞೂ ಸರ್, ಐಸಿ ಬೆಂಗಳೂರಲ್ಲಿ. ಓಕೆ, ಜಿ ಬಿ ವ್ಯಾಪ್ತಿಲಿ ನಡೀತಿದೆಯಂತೆ. ಅದೆಷ್ಟೋ ಇನ್ನೂ ಎಷ್ಟೋ ಮನೆ ಆಗಬೇಕಂತೆ, ಎಷ್ಟೋ ಲಕ್ಷ ಮನೆ. 21 ಕೆಲವು ಮನೆಗಳೇ ನಮಗೆ ಬೇಡ ಹೋಗ್ರಪ್ಪ ಅಂತ ಬೇಡ ಬಿಡಿ. ನಾನು ಸುಧಾಮೂರ್ತಿಯವರದ್ದು, ನಾರಾಯಣಮೂರ್ತಿಯವ್ರದ್ದು ಇದನ್ನು ನೋಡ್ತಾ ನಿಂತಿದ್ದೆ. ಕೆಲವು ಕಾಂಗ್ರೆಸ್ನ ರಾಜಕಾರಣಿಗಳು, ಅಧಿಕಾರದಲ್ಲಿರೋರು, ನಿಮ್ಮ ನಾಲಿಗೆ ದೊಡ್ಡದಿದೆ ಅಂತ ಹೇಸಿಗೆ ತಿನ್ನೋ ಕೈಗಳು ಮತ್ತು ಬಾಯಿನವ್ರ ಬಾಯಿ, ಹೇಸಿಗೆ ತಿನ್ನೋ ನಿಮಗೆ ಇಷ್ಟು ದಿಮಾಕು ಕೊಬ್ಬು ಇದ್ದರೆ ಮಾತಾಡೋಕ್ಕೆ, ತಿಂದೇ ಇರೋರಿಗೆ ಎಷ್ಟಿರಬೇಕು? ಬೀದಿ ನಾಯಿಗಳಾದರೂ ಸರಿ, ಬೆಟರ್ ಹೇಸಿಗೆ ತಿನ್ನತ್ವೆ ಅಂತ ತಿನ್ನೋರೆಲ್ಲ ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಕೆಲವರೆಲ್ಲ. ಅದನ್ನು ಸಿರಿವಂತಿಕೆನ ಸಿಂಪಲ್ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಕೆಲವರೆಲ್ಲ. ಕಂಡಿದ್ದೀನಿ ಯಾರ್ಯಾರು ಸಿರಿವಂತಿಕೆ ಎಲ್ಲಿಂದ ಬಂತು ಅನ್ನೋದನ್ನು. ಭಾಳ ಜನದ ಸಿರಿವಂತಿಕೆ ಎಲ್ಲಿಂದ ಬಂತು ಅಂತ ಮೂಲಕ್ಕೆ ಕೈ ಹಾಕಿದ್ರೆ ಗೊತ್ತಾಗತ್ತೆ ಯಾವ ಹೇಸಿಗೆಯ ಪೀಠದಿಂದ, ಅಯ್ಯೋ ಹೊಂಡದಿಂದ ಬಂತದು ಅಂತ. ಸುಮ್ಮನೆ ಬುರುಡೆ ಬಂದಂಗೆ ಮಾತಾಡಿ. ಎವ್ರಿಬಡಿ ಹ್ಯಾಸ್ ಎ ರೈಟ್ ಟು ಟೇಕ್ ದೇರ್ ಕಾಲ್, ಲೆಟ್ ದೆಮ್ ಟೇಕ್. ಅದನ್ನ ಕೋಟೆ ಹೇಳಿ ಬಿಟ್ಬಿಡಿ ಅದನ್ನು ಬಾಯಿ ಮುಚ್ಕೊಂಡು. ನೀವು ಹೇಳ್ದಂಗೆಲ್ಲ ಡಾನ್ಸ್ ಮಾಡೋಕ್ಕೆ ಬರಲ್ಲ ಇಲ್ಲಿ. ಆಮೇಲೆ ಅದನ್ನ ಬಹಿರಂಗಪಡಿಸಿದ್ದು ಕೂಡ ತಪ್ಪೇ ಅಲ್ವಾ? ಯಾವನವನು ಅವನನ್ನು ಆ್ಯಕ್ಚುಲಿ ಅರೆಸ್ಟ್ ಮಾಡಬೇಕು. ಅವನನ್ನು ಹಿ ಶುಡ್ ಬಿ ಅರೆಸ್ಟೆಡ್. ಸುಧಾಮೂರ್ತಿ ಈಸ್ ಕೈಂಡ್ ಎನಫ್, ಶಿ ಶುಡ್ ಹವ್ ಲಾಡ್ಜ್ಡ್ ಎ ಕಂಪ್ಲೇಂಟ್, ಅರೆಸ್ಟ್ ಹಿಮ್ ಅಂತ. ಶಿ ಶುಡ್ ಹವ್ ಗಾನ್ ಟು ಹೈಕೋರ್ಟ್. ಲೀಕ್ ಆಫ್ ಮೈ ನನ್ನ ಇದನ್ನೇ ಪ್ರೈವೇಸಿ ಮೇಂಟೈನ್ ಮಾಡೋಕ್ಕಾಗದೇ ಇರೋ ನೀವೇ ಡಾಟಾ ಪ್ರೈವೇಸಿ ಮೇಂಟೈನ್ ಮಾಡ್ತೀರ್ರಿ, ನಿಮ್ಮ ತಲೆ. ಸೊ ಹೈಕೋರ್ಟ್ ಶುಡ್ ಸೇ ಹೌ ಡಿಡ್ ದಿಸ್ ಡಾಟಾ ಗಾಟ್ ಲೀಕ್ಡ್. ಹಾಗೆ ಆಗಲ್ಲ ಅನ್ನೋದು ಅವ್ನು ಅರೆಸ್ಟ್ ಮಾಡಬೇಕು ಅವನನ್ನು, ಇಡಿಯಟ್ಟನ್ನು. ಅವ್ನು ಯಾವನು ಲೀಕ್ ಮಾಡ್ದ ಅವನನ್ನು. ಇನ್ನು ಈಗ ಯಾರೋ ಏನೋ ಮಾಡ್ತಾರಂತೆ ಸಮೀಕ್ಷೆ, ಮಾಡ್ಕೊಳ್ಳಿ. ಯಾರು ಬೇಡ ಅಂದಿರೋರು? ನೋಬಡಿ ಈಸ್ ಸೇಯಿಂಗ್ ಮಾಡ್ಕೊಳ್ಳಿ. ಅಲ್ಲ, ಸಮೀಕ್ಷೆಯಲ್ಲಿ ಯಾರ್ಯಾರು ಭಾಗಿಯಾಗಿಲ್ಲ ಅನ್ನೋದನ್ನ ಪತ್ತೆ ಹಚ್ತಾರಂತೆ. ಯಾಕೆ ಪತ್ತೆ ಹಚ್ಚಿ ಏನಾಗಬೇಕು? ಏನಕ್ಕೆ ಬೇಕು ನಿಮಗೆ? ಏನಕ್ಕೆ ಪತ್ತೆ ಹಚ್ತೀರಿ? ಏನು ನೀವೇನು CBI ಆಫೀಸರಾ? ಏನಕ್ಕೆ ಪತ್ತೆ ಹಚ್ಬೇಕಪ್ಪ ನೀನು? ಬಾಯಿ ಮುಚ್ಕೊಂಡು ಕೊಟ್ಟಿರೋ ಸಂಬಳ ತಿನ್ಕೊಂಡು ಮನೆಗೆ ಹೋಗು ಅಂತ ಹೇಳ್ಬೇಕು ಆಫೀಸರ್ಗೆ. ಅವ್ರಿಗೆ ನೀ ಯಾರು ಪತ್ತೆ ಹಚ್ಚೋಕ್ಕೆ? ಮನೆಯೊಳಗೆ ಸೇರಿಸ್ಬೇಡಿ ಇಷ್ಟ ಇಲ್ಲದೆ ಇದ್ದವರು. ಗೇಟು ತೆಗಿಬೇಡಿ ನಿಮ್ಗೆ ಇಷ್ಟ ಇಲ್ದಿದ್ರೆ, ನಿಮ್ಗೆ ಇಲ್ಲದಿದ್ದರೆ. ಇಲ್ಲಿದ್ರೆ ಕೊಡಿ, ಕೊಡಿ, ತಪ್ಪಲ್ಲ. ಅದು ನಿಮಗೆ ಬಿಟ್ಟಿದ್ದು. ಹಾಂ ಸರಿ. ನಾನು ಒಬ್ಬ ಪಾಸೆಸಿವ್ ಪತಿ ಅಂತೆ. ಅವ್ನು ಇಲ್ಲದೆ ಇರೋ ಟೈಮಲ್ಲಿ ಇವ್ರು ಮನೆಗೆ ಹೋಗಿದ್ದಾರೆ. ಅವ್ರು ಹೆಂಡತಿ ಕೈಲಿ ಸಮೀಕ್ಷೆ ಮಾಡಿಸಿದ್ದಾರೆ. ಅವಳದೇನೋ ನಂಬರ್ ತಗೊಂಡ್ಬಿಟ್ಟಿದ್ದಾರಂತೆ ಮೇಡಮ್ದು. ಇವನು ಕೋಪ ಬಂದು ನೆಕ್ಸ್ಟ್ ಡೇ ಅವ್ನು ಹುಡುಕೊಂಡು ಹೋಗ್ಬಿಟ್ಟು ಗಲಾಟೆ ಮಾಡಿದ್ದಾನಂತೆ. ಯಾಕೆ ತಗೊಂಡೆ ನಾನು ಹೆಂಡತಿ ನಂಬರ್ನ ನೀನು ಅಂತ. ನೋ, ಹೀ ಈಸ್ ರೈಟ್. ನೀವು ಅವನನ್ನು ರಾಂಗ್ ಅಂತ ಬೈತಾ ಇರ್ಬೋದು, ಬಟ್ ಹೀ ಈಸ್ ರೈಟ್. ಸುಧಾಮೂರ್ತಿದು ಡಾಟಾ ರಿಲೀಸ್ ಆಗ್ಬೋದು ಅನ್ನೋದಾದರೆ ನನ್ನ ಹೆಂಡತಿದು ಮೊಬೈಲ್ ನಂಬರ್ ರಿಲೀಸ್ ಆಗಲ್ಲ ಅಂತ ಅವ್ನು ಯಾಕೆ ಅನುಮಾನ ಬಂದಿರಬಾರ್ದು? ಸ್ವಲ್ಪ ಓವರ್ ಆಯಿತು, ಒಪ್ಕೋತೀನಿ ಬೇಕಾರೆ. ಯಾಕೆ ಬರಬಾರ್ದು ಅವನಿಗದು? ಯಾಕೆ ಬರಬಾರ್ದು ಹೇಳಿ? Exactly. Who is giving me guarantee? Is Mr. Siddaramaiah giving a guarantee or D.K. Shivkumar? You will be liable ಅಂತ ನಾಳೆ ಯಾರು ತಗೋತಾ ಇದ್ದೀರಿ ಜವಾಬ್ದಾರಿನ ಡಾಟಾಗೆ? ಹಂಗಾಗಿ ಅವ್ನು ರೈಟ್ ಇರ್ಬೋದು. ಅವನು ಆ ವ್ಯಕ್ತಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ ನಮಗೆ. ನಾನು ಇಲ್ಲ ಅಂತ ಅನ್ನಲ್ಲ ಬೇಕಾರೆ, ಬಟ್ ಯು ಕಾಂಟ್ ಟೆಲ್ ಹಿಮ್ ಹಿ ಈಸ್ ಎ ಫೂಲ್. ಮೇ ಬಿ ಈಸ್ ವೆರಿ ಕನ್ಸರ್ನ್ಡ್. ಹಾಂ, ಎಸ್. ಮುಂದಕ್ಕೆ ಬಿಹಾರ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನ ಅನೌನ್ಸ್ ಮಾಡಿದ್ದಾರೆ. ತೇಜಸ್ವಿ ಯಾದವ್ ಅವರನ್ನ ಘೋಷಣೆ ಮಾಡಲಾಗಿದೆ. ವಿಕಾಸಶೀಲ್ ಇನ್ಸಾನ್ ಪಕ್ಷದ ಮುಖ್ಯಸ್ಥ ಮುಖೇಶ್ ಸಹಾನಿ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿದ್ದಾರೆ. ನಂತರ ಮಾತನಾಡಿರುವಂತಹ ತೇಜಸ್ವಿ ಯಾದವ್, ನಾವು ಬಿಹಾರಕ್ಕಾಗಿ ಕೆಲಸ ಮಾಡಲು ಮತ್ತು NDAಯ ಡಬಲ್ ಎಂಜಿನ್ ಸರ್ಕಾರವನ್ನ ಕಿತ್ತೊಗೆಯಲು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ಮಧ್ಯೆ ನಾಳೆ ಸಮಸ್ತಿಪುರದಿಂದ ಪ್ರಧಾನಿ ಮೋದಿ ಅವರು ಚುನಾವಣಾ ಪ್ರಚಾರವನ್ನು ಆರಂಭ ಮಾಡ್ತಾರೆ. ಆಯ್ತು, ಮಾಡಲಿ. ಯಾರೋ ಒಬ್ರನ್ನ ಗೆಲ್ಸ್ರಪ್ಪ ಅಲ್ಲಿ. ನಮಗೇನೀಗ, ನಮ್ಗೆ ಏನಾಗಬೇಕು? ಹೆಂಗಿದ್ರು ಬಿಹಾರ ಕೆಳಗಡೆ ಇದೆ, ನಾವು ಮೇಲೆ ಎತ್ತಬೇಕು ಅಂತ 2635 ವರ್ಷದಿಂದ ಕಾಸು ಕೊಡ್ತಾನೆ ಇದ್ದಾರೆ. ಅದು ಎಲ್ಲೋ ಗೊತ್ತಿಲ್ಲ. ನಾವು ಇಂಪ್ರೂವ್ ಆಗಿ ಜನರೇಟ್ ಮಾಡ್ತೀವಿ ದುಡ್ಡು ಅಂದರೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಈ ಕೇಂದ್ರ ಸರ್ಕಾರಕ್ಕೆ. ಎ ಸಿದ್ದರಾಮಯ್ಯ, D.K. ಶಿವಕುಮಾರ್, ಪ್ರಿಯಾಂಕ ಖರ್ಗೆ, ಸಂತೋಷ್ ಲಾಡ್ ಒಂದು ಲೆವೆಲ್ ಆಫ್ ಪಾಲಿಟಿಕ್ಸನ್ನು ಫ್ರೇಮ್ ಅಪ್ ಮಾಡಿದ್ದಿದ್ರೆ ಯು ವುಡ್ ಹವ್ ಗಾಟ್ ಟ್ರಮೆಂಡಸ್ ಸಪೋರ್ಟ್ ಆನ್ ದಿಸ್ ಇಶ್ಯೂ. ಬಟ್ ಅದನ್ನು ಹೆಂಗೆಂಗೋ ಮಾಡೋದು, ಮತ್ತು ಯಾರನ್ನೋ ಪ್ಲೀಸ್ ಮಾಡೋದ್ರಿಂದ ಜನ ಅದನ್ನು ಒಪ್ತಾ ಇಲ್ಲ. ಅಷ್ಟೇ ಅದು. ಇಲ್ಲದೇ ಇದ್ದರೆ ಅರ್ನ್ ಮಾಡಿಕೊಡೋ ಕರ್ನಾಟಕಕ್ಕೆ ದುಡ್ಡಿಲ್ಲ, ಬಿಹಾರಕ್ಕೆ ತೊಗೊಂಡೋಗಿ ಸುರಿತಾರೆ ದುಡ್ಡನ್ನು. ಏನು ಕಡ್ದು ಕೊಮಟೆ ಹಾಕಿದ್ರು. ದ ತೇಜಸ್ವಿ ಯಾದವ್ ಸೇಸ್ ಅಧಿಕಾರಕ್ಕೆ ಬಂದರೆ RJDನವನಾದರೂ ಸರಿ ಭ್ರಷ್ಟಾಚಾರದಲ್ಲಿ ಎಲ್ಲರ ಮೇಲೆ ಕ್ರಮ ತಗೋತೀವಿ ಅಂತ. ದಿಸ್ ಫೆಲೋ ಈಸ್ ಇಂಡಿಕ್ಟೆಡ್, ಚಾರ್ಜಸ್ ಫ್ರೇಮ್ ಆಗಿದೆ ಅಂಡರ್ 420 ಮತ್ತು ಕಾನ್ಸ್ಪಿರಸಿನಲ್ಲಿ ಅವ್ರ ಅಪ್ಪನ ಜೊತೆ.
ಯಾವತ್ತು ಜೈಲ್ಗೆ ಹೋಗ್ತಾರೋ ಗೊತ್ತಿಲ್ಲ. ಆಮೇಲೆ ಈ ಥರ ಇವರು ಮಾತಾಡ್ತಾರೆ, ನಾವು ಇದನ್ನು ಕೇಳಿಸ್ಕೋಬೇಕು. ಇಲ್ಲಿ ಅವನು ಹೇಸಿಗೆ ತಿಂದವನು ಮಾತಾಡ್ದಂಗೆ ಶ್ರೀಮಂತಿಕೆ ಸರಳತೆ ಅಂತೆಲ್ಲ ಬುರ್ಡೆ ಬಿಡ್ತಾರೆ ಕೂತ್ಕೊಂಡು. ಯಾರ್ಯಾರ ಸರಳತೆ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ದುಡಿದು ತಿಂದು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿ ಈ ರಾಜ್ಯಕ್ಕೆ ದುಡ್ಡನ್ನು ಸುರಿದಿರೋರು ಹೆಂಗೆ ಆಡ್ಬೇಕಂಗಾದ್ರೆ ಅವ್ರಿಗೆ ಎಷ್ಟು ಹಾಕಿರ್ಬೇಕು, ಅವ್ರಿಗೆ ಎಷ್ಟಿರಬೇಕು.